ಮಿತ್ರರೇ ನಮಸ್ಕಾರ. ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ. ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ ಎಂಬ ಅದ್ಭುತವಾದ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಮನಸ್ಸು ಎಂದರೆ ಏನು? ಮನಸ್ಸು ಎಲ್ಲಿ ಇರುತ್ತದೆ? ಮನಸ್ಸನ್ನು ಗೆಲ್ಲುವುದು ಹೇಗೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಅಲ್ಲವೇ? ಸ್ನೇಹಿತರೆ, ನೀವು ಕೋತಿಯನ್ನು ಗಮನಿಸಿದ್ದೀರಾ? ಅದು ಒಂದು ಸ್ಥಳದಲ್ಲಿ ನಿಲ್ಲದೆ ನಿರಂತರವಾಗಿ ಅತ್ತಿಂದಿತ್ತ ಓಡಾಡ್ತಾ ಇರ್ತದೆ. ಮನಸ್ಸು ಕೂಡ ಹಾಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ಸದಾ ಚಿಂತಿಸುತ್ತಾ ಇರುತ್ತದೆ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಮನಸ್ಸು ಎಂಬುದು ಮರ್ಕಟದಂತೆ ಅಂತ. ದೇಹಕ್ಕಾದ ನೋವನ್ನಾದರೂ ಸಹಿಸಬಹುದು, ಆದರೆ ಮನಸ್ಸಿಗಾದ ನೋವನ್ನು ಸಹಿಸಲು ಸಾಧ್ಯವಿಲ್ಲ ಎಂಬುದು ಲೋಕೋಕ್ತಿ. ಇದು ಸತ್ಯವೂ ಹೌದು. ಅಂದರೆ ಮನಸ್ಸು ಸರಿಯಾಗಿದ್ದರೆ ದೇಹವು ಸರಿಯಾಗಿಯೇ ಇರುತ್ತದೆ ಎಂದರ್ಥ. ಆದರೆ ಮನಸ್ಸು ಎಂದರೆ ಏನು ಎಂಬುವ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಒಬ್ಬ ವ್ಯಕ್ತಿಯ ಮನಸ್ಸು ಯಾವ ರೀತಿ ಇರುತ್ತದೆ ಎಂಬುದನ್ನು ಜನ್ಮಕುಂಡಲಿಯಿಂದ ತಿಳಿಯಬಹುದು. ನವಗ್ರಹರಲ್ಲಿ ಚಂದ್ರನು ಮನೋಕಾರಕ ಗ್ರಹ. ಜನ್ಮಕುಂಡಲಿಯಲ್ಲಿ ಚಂದ್ರನು ಬಲಿಷ್ಠನಾಗಿದ್ದರೆ ಮನಸ್ಸು ಸರಿ ಇರುತ್ತದೆ. ಆದರೆ ಜನ್ಮಕುಂಡಲಿಯಲ್ಲಿ ಚಂದ್ರನು ಬಲಹೀನನಾಗಿದ್ದರೆ ಮನಸ್ಸು ಖಂಡಿತ ಸರಿ ಇರುವುದಿಲ್ಲ. ಮನಸ್ಸು ಸರಿಯಾಗಿದ್ದರೆ ಮಾತ್ರ ಧನಾತ್ಮಕವಾಗಿ ಯೋಚಿಸಲು ಸಾಧ್ಯ. ಮನಸ್ಸು ಸರಿಯಾಗಿಲ್ಲದಿದ್ದರೆ ಸದಾ ಋಣಾತ್ಮಕ ಚಿಂತನೆಗಳು ಮನಸ್ಸಿಗೆ ಬರುತ್ತಿರುತ್ತದೆ. ಋಣಾತ್ಮಕ ಚಿಂತನೆಯುಳ್ಳ ವ್ಯಕ್ತಿಗಳ ಕನಸುಗಳು ಈಡೇರದೆ ಸದಾ ಆರೋಗ್ಯ ಸಮಸ್ಯೆ, ದುಃಖ, ಸಾಲ, ನೋವು, ದುರಭ್ಯಾಸ, ಅವಮಾನಗಳಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಯಾವುದೇ ಕಾರ್ಯಸಾಧನೆ ಮಾಡದೆ ಇಡೀ ಜೀವನ ದುರಂತದಿಂದ ಕೂಡಿರುತ್ತದೆ. ತಾವು ಗಮನಿಸಿ, ಸದಾ ಧನಾತ್ಮಕವಾದ ಯೋಚನೆಯುಳ್ಳ ವ್ಯಕ್ತಿಗಳು ಅದ್ಭುತವಾದ ಕಾರ್ಯಸಾಧನೆ ಮಾಡುತ್ತಾ ನೆಮ್ಮದಿಯ ಜೀವನ ನಡೆಸುತ್ತಿರುವುದನ್ನು ಕಾಣಬಹುದು. ಆದ್ದರಿಂದ ನಮ್ಮ ಮನಸ್ಸೇ ನಮ್ಮ ನಿಜವಾದ ದೇವರು ಎಂದರೆ ಖಂಡಿತ ತಪ್ಪಾಗಲಾರದು. ಪ್ರಾಣಾಯಾಮ, ಧ್ಯಾನ, ಯೋಗ, ರೇಖಿ, ಮುದ್ರೆ, ಜಪ, ಹಿಪ್ನಾಟಿಸಮ್ ಇವುಗಳನ್ನು ಅಭ್ಯಾಸ ಮಾಡುವವರ ಮಾನಸಿಕ ಸ್ಥಿತಿ ಸದಾ ಉತ್ತಮವಾಗಿರುತ್ತದೆ. ಜನ್ಮಕುಂಡಲಿಯಲ್ಲಿ ಮನೋಕಾರಕನಾದ ಚಂದ್ರನೊಂದಿಗೆ ರವಿ ಇದ್ದರೆ ಮನೋಚಾಂಚಲ್ಯವಿರುತ್ತದೆ. ಚಂದ್ರನೊಂದಿಗೆ ಕುಜನಿದ್ದರೆ ಜಾತಕರು ಕೋಪಿಷ್ಠರಾಗಿರುತ್ತಾರೆ. ಚಂದ್ರನೊಂದಿಗೆ ಬುಧನಿದ್ದರೆ ಸದಾ ಕನಸುಗಳನ್ನು ಕಾಣುತ್ತಿರುತ್ತಾರೆ. ಅದೇ ಚಂದ್ರನೊಂದಿಗೆ ಗುರುವಿದ್ದರೆ ಸಾತ್ವಿಕ ಮನಸ್ಸಿನವರಾಗಿರುತ್ತಾರೆ. ಚಂದ್ರನೊಂದಿಗೆ ಶುಕ್ರನಿದ್ದರೆ ಸದಾ ಸುಖ ಭೋಗದ ಬಗ್ಗೆ ಆಲೋಚಿಸುತ್ತಾ ಇರುತ್ತಾರೆ. ಚಂದ್ರನೊಂದಿಗೆ ಶನಿ ಇದ್ದರಂತೂ ಮನೋಬಲ ತುಂಬ ಕಡಿಮೆ ಇರುತ್ತದೆ. ಚಂದ್ರನೊಂದಿಗೆ ರಾಹು ಅಥವಾ ಕೇತು ಇದ್ದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಚಂದ್ರನೊಂದಿಗೆ ಮಾಂದಿ ಇದ್ದರೆ ಸದಾ ಕೆಟ್ಟ ಆಲೋಚನೆಗಳು ಬರುತ್ತಿರುತ್ತದೆ. ಆದರೆ ಈ ಮನಸ್ಸು ಎಂಬ ಮರ್ಕಟನನ್ನು ನಮ್ಮ ನಿಯಂತ್ರಣದಲ್ಲಿರಿಸಿಕೊಳ್ಳುವುದು ಹೇಗೆ? ಮನಸ್ಸು ಹಿಡಿತದಲ್ಲಿದ್ದರೆ ನಮಗಾಗುವ ಅನುಕೂಲಗಳೇನು? ಇದಕ್ಕಿರುವ ದಾರಿ ಯಾವುದು? ಇವುಗಳಿಗೆಲ್ಲ ಉತ್ತರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದೇವೆ, ನಿರೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರ ಜೊತೆ ಶೇರ್ ಮಾಡಿ. ಅದಕ್ಕಿಂತ ಮೊದಲು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಲು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ಸರ್ವೇ ಜನಾಃ ಸುಖಿನೋ ಭವಂತು.